ವಿದ್ಯಾರ್ಥಿಗಳೇ, ಅಧ್ಯಾಯ 1 ಗಣಗಳು ಈ ಪಾಠದ ವಿಡಿಯೋ ಭಾಗ 2ಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಪಾಠದಲ್ಲಿ ಗಣಗಳ ಸಂಯೋಗ ಮತ್ತು ಛೇದನ ಕ್ರಿಯೆಗಳ ಬಗ್ಗೆ ಉದಾಹರಣೆಯ ಮೂಲಕ ತಿಳಿದುಕೊಂಡಿದ್ದೆವು. ಈ ಪಾಠದಲ್ಲಿ ನಾವು ಗಣಗಳ ಸಂಯೋಗ ಮತ್ತು ಛೇದನಗಳು ಪರಿವರ್ತನೀಯವಾಗಿದೆ ಎಂಬುದನ್ನು ಪರೀಕ್ಷಿಸೋಣ. ಅದಕ್ಕಾಗಿ ನಾವು ಒಂದು ಉದಾಹರಣೆಯ ಮೂಲಕ ಇದನ್ನು ಮನದಟ್ಟು ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಗಣಗಳ ಪರಿವರ್ತನೆಯ ನಿಯಮ ಉದಾಹರಣೆ ತೆಗೆದುಕೊಳ್ಳೋಣ. ಗಣ ಎ ಸಮ 0, 1, 2, 3, 4, 5. ನೀವು ಯಾವ ಉದಾಹರಣೆ ಬೇಕಿದ್ರೂ ತೆಗೆದುಕೊಳ್ಳಬಹುದು. ನಾನೀಗ ಈ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಅದೇ ಥರ ಇನ್ನೊಂದು ಗಣವನ್ನು ಬರೆಯೋಣ. ಗಣ ಬಿ ಸಮ 0, 2, 4, 6, 8 ಆಗಿದೆ. ಮುಂದೆ ಎ ಗಣ ಸಂಯೋಗ ಬಿ ಗಣವನ್ನು ಬರೀಬೇಕು. ನಾವು ಹಿಂದಿನ ಪಾಠದಲ್ಲಿ ನೋಡಿದ್ದೇವೆ ಹೇಗೆ ಬರೀಬೇಕು. ಎ ಸಂಯೋಗ ಬಿ ಸಮ 0. ಅಂದರೆ ಎ ಸಂಯೋಗ ಗಣದಲ್ಲಿ ಯಾವತ್ತೂ ಎರಡೂ ಗಣಗಳಲ್ಲಿರುವ ಎಲ್ಲ ಗಣಾಂಶಗಳು ಇರಬೇಕು. ಆದರೆ ಎರಡೂ ಗಣಗಳಲ್ಲಿ ಆ ಗಣಾಂಶ ಇದ್ದರೆ ಅದನ್ನು ಒಮ್ಮೆ ಮಾತ್ರ ನಾವು ಬರೆಯಬೇಕು. 0 ಒಮ್ಮೆ ಮಾತ್ರ ಬರೆದಿದ್ದೇವೆ. ನಂತರ ಬರುವಂತಹ ಸಂಖ್ಯೆ ಎ ಗಣದ ಗಣಾಂಶ 1. ನಂತರ 2 ಅನ್ನೋದು ಎರಡೂ ಗಣದಲ್ಲಿದೆ, ಅದನ್ನು ಒಮ್ಮೆ ಮಾತ್ರ ಬರೆಯೋಣ. 3 ಎ ಗಣದಲ್ಲಿರುವಂತಹ ಗಣಾಂಶ, 4 ಎರಡೂ ಗಣಗಳಲ್ಲಿರುವಂತಹ ಗಣಾಂಶ, 5 ಎ ಗಣದಲ್ಲಿ ಮಾತ್ರ ಇದೆ, 6 ಬಿ ಗಣದಲ್ಲಿ ಮಾತ್ರ ಇದೆ, 8 ಬಿ ಗಣದಲ್ಲಿ ಮಾತ್ರ ಇದೆ. ಇಲ್ಲಿ ನಾವು ಯಾವುದೇ ಗಣಾಂಶಗಳನ್ನು ಬಿಟ್ಟಿಲ್ಲ ಹಾಗೂ ಯಾವುದೇ ಗಣಾಂಶವನ್ನು 2 ಸಲ ಬರೆದಿಲ್ಲ. ಇದು ಸಂಯೋಗವನ್ನು ಬರೆಯುವಂತಹ ರೀತಿ. ಇದು ಎ ಸಂಯೋಗ ಬಿ. ಇದನ್ನು ನಾವು 1 ಎಂದು ತೆಗೆದುಕೊಳ್ಳೋಣ. ಈಗ ನಾವು ಬಿ ಸಂಯೋಗ ಎ ತೆಗೆದುಕೊಳ್ಳೋಣ. ಸಮ, ಇಲ್ಲೂ ಕೂಡ ನಾವು 0 ಒಮ್ಮೆ ಬರೀಬೇಕು, ಎರಡೂ ಗಣದಲ್ಲಿರುವಂತಹ ಗಣಾಂಶ. ಅನಂತರ 1 ಬರೀಬೇಕು, ಎ ಗಣದಲ್ಲಿದೆ. 2 ಎರಡು ಗಣದಲ್ಲಿದೆ. 3 ಎ ಗಣದಲ್ಲಿರುವಂಥ ಗಣಾಂಶ. 4 ಎ ಮತ್ತು ಬಿ ಎರಡರಲ್ಲೂ ಇದೆ. 5 ಎ ಗಣದಲ್ಲಿದೆ. 6 ಬಿ ಗಣದಲ್ಲಿದೆ. 8 ಬಿ ಗಣದಲ್ಲಿದೆ. ಈಗ ನಮಗೆ ಬಿ ಸಂಯೋಗ ಎ ಸಿಕ್ಕಿದೆ. ನಾವು ಈಗಾಗಲೇ ಎ ಸಂಯೋಗ ಬಿ ಅನ್ನು ಬರೆದಿದ್ದೇವೆ. ಈಗ ಬಂದಂತಹ ಬಿ ಸಂಯೋಗ ಎ, ಇದನ್ನು 2 ತೆಗೆದುಕೊಂಡ್ರೆ ಈ ಎರಡನ್ನು ನಾವು ಗಮನಿಸಿದರೆ 1, 2ಕ್ಕೆ ಸಮಾನ. 2 ಕೂಡ ಒಂದೇ ರೀತಿ. ಇದರಿಂದ ನಾವು ಏನು ತಿಳಿದುಕೊಳ್ಬಹುದು ಅಂದರೆ ಎ ಸಂಯೋಗ ಬಿ ಸಮ ಬಿ ಸಂಯೋಗ ಎ, ಅಂದರೆ ಗಣಗಳ ಸಂಯೋಗವು ಪರಿವರ್ತನೀಯವಾಗಿದೆ ಎಂದು ತಿಳಿದುಕೊಳ್ಳಬಹುದು. ಇದನ್ನೊಂದು ವೆನ್ನಕ್ಷೆಯಲ್ಲಿ ಇನ್ನೂ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು. ವೆನ್ನಕ್ಷೆಯನ್ನು ನಾವು ಬರೆಯುವ ರೀತಿ ನಮಗೆ ಗೊತ್ತಿದೆ. ಹಿಂದಿನ ಪಾಠದಲ್ಲಿ ನಾವು ಅದನ್ನು ಮಾಡಿದ್ದೇವೆ. ಗಣ ಎ ಮತ್ತು ಗಣ ಬಿಯನ್ನು ನಾವು ಸೂಚಿಸೋಣ. ಈಗ ಗಣಾಂಶಗಳನ್ನು ಬರೆಯೋಣ. 1 ಎ ಗಣದಲ್ಲಿದೆ. 0 ಅನ್ನುವ ಸಂಖ್ಯೆ ಎರಡೂ ಗಣದಲ್ಲಿ ಬರೋದರಿಂದ ಮಧ್ಯದಲ್ಲಿ ಬರೀಬೇಕು. 3 ಎ ನಲ್ಲಿ ಮಾತ್ರ ಬರ್ತದೆ, ಅದರಿಂದ ಈ ಭಾಗದಲ್ಲಿ ಮಾತ್ರ ಬರೀಬೇಕು. 5 ಕೂಡ ಎ ಯಲ್ಲಿ ಮಾತ್ರ ಬರೋದ್ರಿಂದ ಈ ಭಾಗದಲ್ಲಿ ಬರೀಬೇಕು. 2 ಎರಡರಲ್ಲೂ ಬರೋದ್ರಿಂದ ಮಧ್ಯದಲ್ಲಿ ಬರೀಬೇಕು. 4 ಕೂಡ ಎರಡರಲ್ಲೂ ಬರುತ್ತೆ, ಅದಕ್ಕೆ ಮಧ್ಯದಲ್ಲಿ ಬರೀಬೇಕು. 6 ಬಿ ಯಲ್ಲಿ ಮಾತ್ರ ಬರುತ್ತೆ, ಅದಕ್ಕೆ ಈ ಭಾಗದಲ್ಲೇ ಬರೀಬೇಕು ಅದನ್ನು. 8 ಕೂಡ ಬಿ ಯಲ್ಲೇ ಬರೋದರಿಂದ ಅದನ್ನು ಈ ಭಾಗದಲ್ಲಿ ಮಾತ್ರ ಬರೀಬೇಕು. ಈಗ ಎ ಸಂಯೋಗ ಬಿ ಅಂದರೆ ಏನನ್ನು ಸೂಚಿಸ್ತದೆ ಅಂದರೆ ನಾವು ಗುರುತು ಮಾಡೋಣ. ಗುರುತು ಮಾಡಿದ ಭಾಗವು ಎ ಸಂಯೋಗ ಬಿ ಅನ್ನು ಗುರುತಿಸುತ್ತದೆ. ಅಂದರೆ 0, 1, 2, 3, 4, 5, 6 ಮತ್ತು 8 ಇಲ್ಲಿ ಬಂದಂಥ ಎಲ್ಲ ಗಣಾಂಶಗಳು ಸಂಯೋಗದಲ್ಲಿ. ನಾವು ಈಗ ಬಿ ಸಂಯೋಗ ಎ ಇದ್ದಲ್ಲಿ ಬಿ ಮಾಡೋಣ, ಬಿ ಇದ್ದಲ್ಲಿ ಎ ಮಾಡೋಣ, ಬಿ ಸಂಯೋಗ ಎ ಮಾಡೋಣ. ಈಗ 1 ಎ ಗಣದಲ್ಲಿದೆ,
8 ಬೀಗನಲ್ಲಿ ಮಾತ್ರ ಇದೆ, 6 ಬೀಗನಲ್ಲಿದೆ, 3 ಏಗನಲ್ಲಿರುವ ಗಗನಾಂಶ, 5 ಏಗನಲ್ಲಿ ಮಾತ್ರ ಇದೆ. ಇಲ್ಲಿ ನೀವು ನೋಡಿರ್ಬೋದು 1, 3, 5 ಏಗನಕ್ಕೆ ಈ ಕಡೆ ಬಂತು, ಬೀಗನಲ್ಲಿದ್ದ 6 ಮತ್ತು 8 ಈ ಕಡೆ ಬಂತು. ಅದರ ಮಧ್ಯದಲ್ಲಿರ್ತಕ್ಕಂಥ 0, 2, 4 ಹಾಗೆ ಉಳ್ಕೊಂಡಿದೆ. ಈಗ ನಾವು ಬಿ ಸಂಯೋಗ ಎ ಅನ್ನು ಗುರುತಿಸಿದಾಗ ಈ ಭಾಗನೇ ಬಂತು. ಅಂದರೆ ಇಲ್ಲಿರುವ ಗಣಾಂಶಗಳು ಕೂಡ ಈಗ ಎ ಸಂಯೋಗ ಬಿ ಯಲ್ಲಿರುವ ಗಣಾಂಶಗಳು ಎರಡೂ ಒಂದೇ ಆಗಿದೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು ಎ ಸಂಯೋಗ ಬಿ ಸಮ ಬಿ ಸಂಯೋಗ ಎ ಎಂದು. ಇದು ಘನಗಳ ಛೇದನಕ್ಕೆ ಈಗ ನಾವು ಮತ್ತೊಮ್ಮೆ ಇದೇ ಗುಣವನ್ನು ಪರೀಕ್ಷಿಸಿ ನೋಡೋಣ. ಉದಾಹರಣೆ ಎ ಘನ ತಗೊಳ್ಳೋಣ. ಎ ಸಮ 1, 2, 3, 4, 5, 6. ಇನ್ನೊಂದು ಘನವನ್ನು ತೆಗೆದುಕೊಳ್ಳೋಣ. ಬಿ ಸಮ 0, 2, 4, 6, 8 ಆಗಿರಲಿ. ಎ ಸಂಯೋಗ ಛೇದನ ಬಿ ಮಾಡೋಣ. ಇಲ್ಲಿ ಛೇದನಕ್ಕೆ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಎ ಛೇದನ ಬಿ ಸಮ, ನಮಗೆ ಈಗಾಗಲೇ ತಿಳಿದಿದೆ, ನಾವು ಛೇದನ ಘನವನ್ನು ಬರೆಯುವಾಗ ಎರಡೂ ಗಣಗಳಲ್ಲಿರುವ ಗಣಾಂಶಗಳನ್ನು ಮಾತ್ರ ಬರೀಬೇಕು. ಅಂದರೆ ಇಲ್ಲಿ ಎರಡೂ ಗಣಗಳಿದೆ, 1 ಇಲ್ಲ, 0 ಇಲ್ಲ. ನಂತರದ ಸಂಖ್ಯೆ ಎರಡೂ ಗಣದಲ್ಲಿರುವಂಥದ್ದು 4, ಅದು ಛೇದನಗಳಲ್ಲಿ ಬರುತ್ತದೆ. ಆ ನಂತರ ಎರಡೂ ಗಣದಲ್ಲಿರುವ ಗಣಾಂಶ 6 ಮಾತ್ರ, ಆದ ಕಾರಣ ಅದು ಎ ಛೇದನ ಬಿಯಲ್ಲಿ ಬರುತ್ತದೆ. ಇದನ್ನು ನಾವು 1 ಎಂದು ತೆಗೆದುಕೊಳ್ಳೋಣ. ಎ ಛೇದನ ಬಿ ಸಮ 2, 4, 6. ಈಗ ನಾವು ಬಿ ಛೇದನ ಎ ಮಾಡೋಣ. ಬಿ ಛೇದನ ಎ, ಬಿ ಛೇದನ ಸಮ, ಇಲ್ಲೂ ಕೂಡ ಎರಡೂ ಗಣದಲ್ಲಿ 2 ಮಾತ್ರ ಬರೀಬೇಕು. 4 ಎರಡೂ ಗಣದಲ್ಲಿ 4 ಮಾತ್ರ ಬರೀಬೇಕು. 6 ಎರಡೂ ಗಣದಲ್ಲಿ 6 ಮಾತ್ರ ಬರೀಬೇಕು. ಇದು 2, 4, 6. ಎ ಛೇದನ ಬಿ ಮತ್ತು ಪಿ ಛೇದನ ಎ ಎರಡೂ 1 ಮತ್ತು 2 ತೆಗೆದುಕೊಂಡಿದ್ದೇವೆ. ಎರಡೂ ಕೂಡ ಪರೀಕ್ಷೆಯನ್ನು ಮಾಡಿದಾಗ ಅಥವಾ ನೋಡಿದಾಗ ನಮಗೆ ಒಂದೇ ಗಣಾಂಶಗಳು 2, 4, 6, 2, 4, 6 ಹೊಂದಿರೋದ್ರಿಂದ 1 ಮತ್ತು 2 ಸಮ ಎಂದು ಹೇಳ್ಬೋದು. ಅಂದರೆ ಎ ಛೇದನ ಬಿ ಸಮ ಪಿ ಛೇದನ ಎ. ಇದನ್ನು ನಾವೇನು ತಿಳ್ಕೊಳ್ಬೋದು ಅಂದರೆ ಗಣಗಳ ಛೇದನವು ಪರಿವರ್ತನೀಯವಾಗಿದೆ. ಇದಕ್ಕೂ ನಾವು ವೆನ್ನಕ್ಷೆ ಮೂಲಕ ಅರ್ಥ ಮಾಡ್ಕೊಳ್ಬೋದು. ವೆನ್ನಕ್ಷೆ ನಾವು ಹಿಂದಿನ ಹಾಗೆ ಎಳೆಯೋಣ. 2 ಗಣಗಳನ್ನು ಗುರುತಿಸಿ ಎ ಮತ್ತು ಬಿ. ಇಲ್ಲಿ ಎ ಯಲ್ಲಿರುವಂತಹ ಗಣಾಂಶಗಳನ್ನು ಬರೆಯೋಣ. 1, 3, 5 ಎ ಗಣದಲ್ಲಿ ಮಾತ್ರ ಇದೆ. 2, 4, 6 ಇದು ಎರಡೂ ಗಣಗಳಲ್ಲಿದೆ. ನಂತರ 0 ಮತ್ತು 8 ಬಿ ಗಣದಲ್ಲಿ ಮಾತ್ರ ಇದೆ. ಈಗ ಛೇದನವನ್ನು ನಾವು ಗುರುತಿಸಿದಾಗ ಅದು ಎ ಛೇದನ ಬಿ ಅಂದರೆ 2, 4, 6 ಮಾತ್ರ. 2, 4, 6, 2, 4, 6. ಈಗ ನಾವು ಬಿ ಛೇದನ ಎ ಮಾಡೋಣ. ಬಿ ಛೇದನ ಎ ಅಂದರೆ ಎ ಇದ್ದಲ್ಲಿ ಗಣ ಬಿ, ಬಿ ಇದ್ದಲ್ಲಿ ಗಣ ಎ ಬರುತ್ತೆ. ಇಲ್ಲಿ ನಾವು ಈ ಸಂಖ್ಯೆಗಳನ್ನ ಅದಲು ಬದಲಾಗೋದು ನೋಡ್ಕೊಳ್ಳಿ. 1 ಎಗೆ ಹೋಯಿತು, 0 ಬಿಗೆ ಬಂತು, 3 ಎಯಲ್ಲಿ ಮಾತ್ರ ಬರ್ತದೆ, 5 ಎಯಲ್ಲಿ ಮಾತ್ರ ಬರ್ತದೆ, ಇಲ್ಲಿದ್ದಂಥ 8 ಬಿಗೆ ಬರ್ತದೆ. ಮುಂದೆ ಯಾವುದು 2, 4, 6 ಯಾವುದೇ ಕಾರಣಕ್ಕೆ ಅದು ಸ್ಥಾನವನ್ನು ಬದಲಾಯಿಸಿದೆ. ಅಂದರೆ ಈಗ 0, 8 ಎಲ್ಲಿದ್ದದ್ದು ಈ ಕಡೆ ಇದ್ದದ್ದು ಬಿಗೆ ಬಂತು, ಈ ಕಡೆ ಎ ಇದ್ದಾಗ ಇದ್ದಂಥ 1, 3 ಎ ಎಟ್ಟಿಗೆ ಈ ಬದಿಗೆ ಬಂತು. ಇದನ್ನೇನು ತಿಳ್ಕೊಳ್ಬೋದು ಅಂದರೆ ಈಗ ನಾವು ಎ ಸಂಯೋಗ ಬಿ ಏನಿದೆ, ಬಿ ಸಂಯೋಗ ಎ ಅದು ಒಂದೇ ಆಗಿದೆ. 2, 4, 6 ಅದು ಮಧ್ಯದಲ್ಲಿ ಸ್ಥಿರವಾಗಿ ನಿಂತಿದೆ. ಇದರಿಂದ ನಾವು ಏನು ತಿಳ್ಕೊಳ್ಬೋದು ಅಂದರೆ ಈ ಪಾಠದಿಂದ ಗಣಗಳ ಸಂಯೋಗ ಮತ್ತು ಗಣಗಳ ಛೇದನ ಈ ಎರಡೂ ಕ್ರಿಯೆಗಳು ಪರಿವರ್ತನೆಯ ನಿಯಮವನ್ನು ಪಾಲಿಸುತ್ತದೆ. ಇವತ್ತಿಗೆ ಈ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.